ಹುಲ್ಲಂದು ಮ್ಯಾಟ್ ಹಾಕ್ತಾಯಿದ್ದೀನಿ ಸ್ಕ್ವೇರ್ ಶೇಪಲ್ಲಿ. ಇದು ನೋಡ್ತಾ ಇದ್ದೀರಲ್ಲ, ಹೀಗೆ ಸ್ಕ್ವೇರ್ ಶೇಪು. ಅದನ್ನು ಹೇಗೆ ಅಟ್ಯಾಚ್ ಮಾಡ್ಕೊತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಬಿಟ್ಕೊಂಡು ಹುಲ್ಲನ್ನು ಎಳ್ಕೊಂಡೆ. ಅದು ಸ್ವಲ್ಪ ಆಮೇಲೆ ಹಿಂದ್ಗಡೆ ಹುಲ್ಲಿನೊಳಗೆ ಸೇರಿಸ್ಕೋತೀನಿ. 3 ಚೈನ್ ಹಾಕಿದ್ನಲ್ಲ ಫಸ್ಟ್ ಪಾರ್ಟಲ್ಲಿ, ಈಗ ಇದರಲ್ಲಿ 4 ಚೈನ್ ಹಾಕ್ಕೋತಾ ಇದ್ದೀನಿ. ಒಂದು ಅಟ್ಯಾಚು 3 ಚೈನ್ ಹಾಕ್ಕೊಂಡೆ, ಒಂದು ಡಬಲ್ ಕ್ರೋಶ ಹಾಕಿದೆ, ಇನ್ನೊಂದು ಡಬಲ್ ಕ್ರೋಶ ಸೂಜಿ ಮೇಲೆ ದಾರ ತಂದು ಆ 3 ರಿಂಗ್ ಒಳಗಡೆಯಿಂದ ತಂದು ಡಬಲ್ ಕ್ರೋಶ ಹಾಕಿದೆ. ಈಗ ಟೋಟಲ್ 3 ಆಯಿತು. 3 ಚೈನ್ ಹಾಕಿ ಪುನಃ 3 ಡಬಲ್ ಕ್ರೋಶ. ಆ 3 ಚೈನ್ ಏನು ಹಾಕಿದ್ದೀನಿ ಅದೇ 3 ಚೈನಲ್ಲಿ ನಾನೀಗ 9 ಡಬಲ್ ಕ್ರೋಶ ಹಾಕ್ತಾಯಿರೋದು. ಅದು ಸ್ಕ್ವೇರ್ ಶೇಪು ಬರುತ್ತೆ, ದೊಡ್ಡದು ಆಗ್ತಾ ಹೋಗುತ್ತೆ. 3 ಡಬಲ್ ಚೈನು, ಒಂದು 3 ಚೈನ್ ಹಾಕಿದ್ನಲ್ಲ ಅದು ಲೆಕ್ಕನೇ. ಅದು ಸೇರಿ 3 ಡಬಲ್ ಚೈನು, 3 ಚೈನ್ ಅಂದರೆ ಬರೀ ಸಿಂಗಲ್ ಚೈನ್ಗಳು 3, ಪುನಃ 3 ಡಬಲ್ ಚೈನ್ ಹಾಕಿ ಈ 3 ಡಬಲ್ ಕ್ರೋಶದ ಒಳಗಡೆ ನೀಲಿದು ಜಾಗ ಇರುತ್ತೆ ನೋಡಿ, ಅದರಲ್ಲಿ ಪುನಃ 3 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನಾನು ಇದ್ರ ಮುಂಚೆ ಈ ನೀಲಿ ಸ್ಟಾರ್ಟ್ ಮಾಡಿರೋದು ತೋರಿಸಿದ್ದೀನಿ. ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಈಗ ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೀಲಿ ಸ್ಟಾರ್ಟ್ ಮಾಡಿರೋದು ನಾನು ಫಸ್ಟ್ ಚಾನಲಲ್ಲಿ ಫಸ್ಟ್ ಇದರಲ್ಲಿ ತೋರಿಸಿದ್ದೀನಿ ಎಪಿಸೋಡಲ್ಲಿ. ಪುನಃ 3 ಚೈನಲ್ಲಿ 3 ಡಬಲ್ ಕ್ರೋಶ ಸೂಜಿ ಮೇಲೆ ಒಂದು ದಾರ ತಂದು ಬಟ್ಟೆ ಒಂದರಗಡೆಯಿಂದ ಒಂದು ಎಳ್ಕೊಂಡು ಎರಡರಲ್ಲೊಂದು ಮಾಡೋದು. ಪುನಃ ಸೂಜಿ ಮೇಲೆ ದಾರ ಅದೇ 3 ಚೈನಲ್ಲಿ 3 ಡಬಲ್ ಕ್ರೋಶ, 3 ಚೈನ್, 3 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈಗ ಪುನಃ ನೀಲಿದು 3 ಡಬಲ್ ಕ್ರೋಶ ಇದೆಯಲ್ಲ, ಅದರ ಪಕ್ಕ ಜಾಗ ಇರುತ್ತೆ ನೋಡಿ, ಅದರೊಳಗೆ ಫಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಜಾಗದಲ್ಲೀಗ 3 ಡಬಲ್ ಕ್ರೋಶ ಅಂದರೆ 2 ಚೈನ್ ಬರಬೇಕು, ಅದು ಡಬ್ಬಲು. ಸೂಜಿ ಮೇಲೆ ಆಲ್ರೆಡಿ ಒಂದು ದಾರ ಇರುತ್ತೆ, ಇನ್ನೊಂದು ನಾನು ಸುತ್ಕೋಬೇಕು ಮೇಲ್ಗಡೆ. 3ನೇದು ಉಲ್ಲನ್ ಒಳಗಡೆಯಿಂದ ಎಳ್ಕೊಳ್ತೀನಿ, ಕೊಕ್ಕಿಂದ ಉಲ್ಲನ್ ಒಳಗಡೆಯಿಂದ ಎಳ್ಕೊಂಡು 2ರಿಂದ 1 ಮಾಡ್ತೀನಿ, ಪುನಃ 2ರಿಂದ 1 ಮಾಡ್ತೀನಿ. ಆ ಥರ 3 ಒಂದು ಹೋಲಲ್ಲಿ 3 ಹಾಕಿದ್ದೀನಿ. ಈಗ ಪುನಃ 3 ಚೈನ್ ಹತ್ರ ಬಂದೆ. 3 ಚೈನ್ ಹತ್ರ ಬಂದಾಗ 3 ಅಲ್ಲ 9 ಹಾಕಬೇಕು. 3 ಡಬಲ್ ಕ್ರೋಶ ಆ 3 ಚೈನಲ್ಲೇ 3 ಚೈನ್. ನೆಕ್ಸ್ಟ್ ಲೈನ್ಗೆ ಹೋದಾಗ 3 ಚೈನಲ್ಲಿ ಪುನಃ 9 ಹಾಕಬೇಕು. ಪುನಃ 3 ಡಬಲ್ ಕ್ರೋಶ, ಬರೀ 3 ಚೈನಲ್ಲೇ ಟೋಟಲ್ಲು 9 ಆಯಿತು. 3 ಡಬಲ್ ಕ್ರೋಶ, 3 ಚೈನ್, 3 ಡಬಲ್ ಕ್ರೋಶ. ಡಬಲ್ ಕ್ರೋಶ ಹೇಗೆ ಅಂದರೆ ಸೂಜಿ ಮೇಲೆ ಒಂದಿರುತ್ತೆ, ಇನ್ನೊಂದು ಮೇಲೆ ಸುತ್ಕೋತೀನಿ ನಾನು, ಪುನಃ 3 ಚೈನಿಂದ ಒಂದು ಎಳಿತೀನಿ, ಟೋಟಲ್ 3 ಆಗುತ್ತೆ. 3 ಆದಾಗ 2 ಚೈನಿಂದ ಮಾತ್ರ ಹುಲ್ಲನ್ನು ಎಳಿತೀನಿ, ಪುನಃ 2 ಚೈನ್ ಆಗುತ್ತೆ ಇದು ಕ್ರೋಶದ ಮೇಲೆ, ಅವಾಗ ಪುನಃ ಇನ್ನೊಂದು ಎಳಿತೀನಿ, ಅದು ಡಬಲ್ ಕ್ರೋಶ. ಈಗ ಪುನಃ ಗ್ಯಾಪಲ್ಲಿ 3 ಡಬಲ್ ಕ್ರೋಶದ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಈಗ ಪುನಃ 3 ಚೈನ್ ಹತ್ರ ಬಂದೆ. ಈಗ 3 ಚೈನ್ ಹತ್ರ ಬಂದಾಗ ಮಾಮೂಲಿ 9 ಹಾಕಬೇಕು. ಎಲ್ಲಿ 3 ಚೈನ್ ಬರುತ್ತೆ ಅಲ್ಲಿ 9 ಹಾಕಬೇಕು. ಆ 3 ಚೈನು ನಾವು ಹಾಕ್ಕೊಳ್ಳೋದಲ್ಲ. ಈಗ ನೋಡಿ, ಇದರಲ್ಲಿ 3 ಡಬಲ್ ಕ್ರೋಶ, 3 ಚೈನ್, 1 2 3, ಪುನಃ 3 ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ದಾರ ಆ 3 ಚೈನಿಂದ ನೋಡ್ಕೊಳ್ಳಿ. ಇದು ಕಾರ್ನರ್ 3 ಚೈನಲ್ಲಿ 9 ಸಲ ಹಾಕಿದ್ದೀನಿ. 4 ಕಾರ್ನರಲ್ಲೂ 9 ಬಂದಿದೆ. ಅದು ಸ್ಕ್ವೇರು ದೊಡ್ಡದಾಗ್ತಾ ಹೋಗುತ್ತೆ. ಪುನಃ ಅದು 3 ಚೈನ್ ಪಕ್ಕ ಇರುತ್ತಲ್ಲ ಜಾಗ, ಅದರಲ್ಲಿ 3 ಡಬಲ್ ಕ್ರೋಶ. ಇದು ಹುಲ್ಲನ್ನು 20 ರೂಪಾಯಿದು ತಂದಿದ್ದೀನಿ. ಈ ಕ್ರೋಶ 35 mm ಅಂತಿದೆ. ನಾನು ಹುಲ್ಲನ್ನು ಹಾಕೋ ಕ್ರೋಶ ಅಂತ ತಂದಿದ್ದೀನಿ ನೋಡಿ. ಇದು ಸ್ಟಿಚ್ ಅಂದರೆ
ಬರೀ ಅದರೊಳಗಡೆಯಿಂದ ಎಳೆಯೋದು. ಈ 3 ಚೈನ್ ಹತ್ರ ಹೋಗ್ತಾಯಿದ್ದೀನಿ, ಒಂದರಿಂದ ಪಕ್ಕ ಎಳ್ಕೊಂಡು. ಪುನಃ ಇಲ್ಲಿ 3 4 ಚೈನ್ ಹಾಕಿ ಸೂಜಿ ಮೇಲೆ ದಾರ ತಂದು 3 ಚೈನಲ್ಲ, ಈಗ 3 ಚೈನಲ್ಲಿ ಮಾಮೂಲಿ 9 ಸಲ ಬರಬೇಕು. 3 ಡಬಲ್ ಕ್ರೋಶಾ, 3 ಚೈನ್, 3 ಡಬಲ್ ಕ್ರೋಶಾ. ಎಲ್ಲೆಲ್ಲಿ 3 ಚೈನ್ ಇದೆ ಅಲ್ಲಿ ಈ ಥರನೇ ಬರುತ್ತೆ. 3 ಡಬಲ್ ಕ್ರೋಶಾ, 3 ಚೈನ್, 3 ಡಬಲ್ ಕ್ರೋಶಾ, ಟೋಟಲ್ 9 3 ಚೈನಲ್ಲಿ ಕಾರ್ನರಲ್ಲಿ. ಎಲ್ಲ ಕಡೆನೂ ಎಲ್ಲ ಕಾರ್ನರಲ್ಲೂ ಬರುತ್ತೆ. ಈ ಪಕ್ಕ ಒಂದಿತ್ತಲ್ವೇ, ಇವಾಗ 2 ಆಗಿದೆ ನೋಡಿ. ಪಕ್ಕ ಈಗ 3 ಚೈನ್ ಹಾಕೋಕ್ಕೆ 3 ಪಕ್ಕ ಒಂದಿತ್ತು ನೀಲಿಲಿ, ಈಗ 2 ಆಗಿದೆ. ಮೇಲೆ ಹೋಗ್ತಾ 3 ಆಗುತ್ತೆ. ಆ ಥರ ಇದು 3 ಡಬಲ್ ಕ್ರೋಶಾ ಹಾಕ್ತೀನಿ. 3 ಕ್ರೋಶದ ಪಕ್ಕ ಜಾಗ ಇರುತ್ತಲ್ಲ, ಅಲ್ಲಿ 3 ಡಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಪುನಃ ಅದರ ಪಕ್ಕ ಜಾಗ ಇದೆಯಲ್ಲ, ಅಲ್ಲಿ 3 ಡಬಲ್ ಕ್ರೋಶಾ ಹಾಕಿ, ಈಗ ಪಕ್ಕ 3 ಚೈನ್ ಇದೆ, ಅಲ್ಲಿ ಮಾಮೂಲಿ 9 ಡಬಲ್ ಕ್ರೋಶಾ 3 ಚೈನಿಗೆ ಬರಬೇಕು. 3 ಚೈನಲ್ಲಿ 9 ಡಬಲ್ ಕ್ರೋಶಾ ಬರಬೇಕು. 3 ಡಬಲ್ ಕ್ರೋಶಾ, ಸೂಜಿ ಮೇಲೆ ದಾರ, 3 ಚೈನ್ ಒಳಗಡೆಯಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಪುನಃ ಸೂಜಿಯಿಂದ ದಾರ ತಂದು 2ರಲ್ಲಿ 1, 2ರಲ್ಲಿ 1, ಅಂದರೆ 2ರಿಂದ 1 ಮಾಡೋದು ಅಂತ. 3 ಚೈನ್, 1 2 3 ಚೈನ್, ಪುನಃ ಸೂಜಿ ಮೇಲೆ ದಾರ, 2ರಲ್ಲಿ 1, 2ರಲ್ಲಿ 1, 3 ಸಲ, ಅಂದರೆ ಟೋಟಲ್ ಈಗ 3 ಚೈನಲ್ಲಿ 9 ಕ್ರೋಶಾ ಆಯಿತು. ಈಗ ಪುನಃ ಪಕ್ಕದ 3 ಇದರಿಂದ 3 ಡಬಲ್ ಕ್ರೋಶಾ, ಅದು ಕಾರ್ನರಲ್ಲಿ 3 ಎಕ್ಸ್ಟ್ರಾ ಮಾಡ್ತಾ ಅದು ದೊಡ್ಡದಾಗ್ತಾ ಹೋಗುತ್ತೆ. ಕಾರ್ನರಲ್ಲಿ 3 ಎಕ್ಸ್ಟ್ರಾ ಮಾಡ್ತಾ ಅದು ದೊಡ್ಡದಾಗ್ತಾ ಹೋಗುತ್ತೆ. ಉಲ್ಲನ್ ಮ್ಯಾಟ್